ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ 23 ದಿನ ಆಗ್ತಿದೆ. ಜನರು ಇವಾಗಲೂ ಸ್ವತಃ ಥಿಯೇಟರಲ್ಲಿ ಹೋಗಿ ಸಿನಿಮಾ ನೋಡ್ತಿದ್ದಾರೆ. ಆ್ಯಂಡ್ ಸುಮಾರು ಜನರು ಬಂದ್ಬಿಟ್ಟು ನಾವು OTTಯಲ್ಲಿ ನೋಡಬೇಕು, ಯಾವ ಪ್ಲಾಟ್ಫಾರ್ಮಲ್ಲಿ ರಿಲೀಸ್ ಆಗ್ಬೋದು ಅಂತ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ಅಂಥವ್ರಿಗೆಲ್ಲ ಒಂದು ಸಿಹಿ ಸುದ್ದಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ, ನನಗೆ ಗೊತ್ತು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಂತ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟ ಆದರೆ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಬ್ಬ ಕನ್ನಡದ ಹುಡುಗರನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ವಿಷಯಕ್ಕೆ ಬಂದ್ಬಿಟ್ರೆ, ಈಗ ಸದ್ಯಕ್ಕೆ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾ ರಿಲೀಸ್ ಆಗಿ ಜನರು ಪ್ರೀತಿ ಪಡ್ಕೊಂಡಿದ್ದಾರೆ. ಹೌದು, ನಿಜ, ಇದಂತೂ ಕನ್ಫರ್ಮ್ ಆಗಿ ಹೇಳ್ಬೋದು. ಯಾಕಂದರೆ ಒಂದು ಡೆಬ್ಯೂ ಮೂವಿಯಲ್ಲೇ ಜನರ ಪ್ರೀತಿ ಪಡ್ಕೊಂಡದ್ದು ಇದೆಯಲ್ಲ, ಅದಕ್ಕೆ ತುಂಬಾ ಬ್ಯಾಕಪ್ ವರ್ಕ್ ಅನ್ನೋದು ತುಂಬಾ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಬ್ಯಾಕಪ್ ವರ್ಕೌಟ್ ಮಾಡಿ ಆ ಸಿನಿಮಾನ ಅಚ್ಚುಕಟ್ಟಾಗಿ ನಿಭಾಯಿಸಿ ಜನರ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಒಂದು ಬೆಳ್ಳಿಯ ತೆರೆಯ ಮೇಲೆ ಬಂದಿರೋ ಸಿನಿಮಾನೇ ಯುವರಾಜ್ ಕುಮಾರ್ ಅವರ ಯುವ ಮೂವಿ. ಅದು ಈ ಮಾರ್ಚ್ 29ನೇ ತಾರೀಕು ರಿಲೀಸ್ ಆಗಿತ್ತು, ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಒಂದು ತಿಂಗಳ ಒಳಗಡೆನೆ ಅಮೆಜಾನ್ ಪ್ರೈಮ್ ಅವರು ಈ ಮೂವಿನ ಸ್ಟ್ರೀಮಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲೂ ಸ್ವತಃ ಈ ಮೂವಿ ಅನೌನ್ಸ್ಮೆಂಟ್ ಅಂತೂ ಆಗಿಲ್ಲ, OTTಯಲ್ಲಿ ರಿಲೀಸ್ ಆಗಿದೆ ಅಂತ. ಆದರೆ ಏನಕ್ಕೆ ಅಂತ ಗೊತ್ತಿಲ್ಲ ನನಗೂ. ನಾನು ಬೆಳಗ್ಗೆ ಹೋಗಿ ಚೆಕ್ ಮಾಡಿದೆ, ಮೂವಿ ಅನ್ನೋದು ಸ್ಟ್ರೀಮ್ ಆಗ್ತಿದೆ. ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಏನು ಟ್ವಿಸ್ಟು ಅಂದರೆ, ಮೂವಿನ ನೀವು ನೋಡಬೇಕು ಅಂದರೆ ಮೂವಿನ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಅಂದರೆ ರೆಂಟಲ್ ರೀತಿ ಪರ್ಚೇಸ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅದು 349 ರೂಪಾಯಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಆ 349 ರೂಪಾಯಿ ನೀವು ಏನಾದರೂ ಮನೆಯಲ್ಲೇ ಕೂತ್ಕೊಂಡು OTTಯಲ್ಲಿ ಟಿವಿಗೆ ಹಾಕ್ಕೊಂಡು ನೋಡಬೇಕು ಅಂದರೆ 349 ರೂಪಾಯಿ ಈಗ ಸದ್ಯಕ್ಕೆ ಸ್ಟ್ರೀಮಿಂಗ್ ಅನ್ನೋದು ರನ್ ಆಗ್ತಿದೆ. ಬಟ್ ನನ್ನ ಕೇಳಿದ್ರೆ 349 ರೂಪಾಯಿ ನೀವು ಇಲ್ಲಿ ಕೊಟ್ಟು ಮೂವಿನ ನೋಡೋದಕ್ಕಿಂತ ನೀವು ಅದೇ 349 ರೂಪಾಯಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಹತ್ರ ಹೋಗಿ ಮೂವಿನ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾ ಡಿಫ್ರೆನ್ಸ್ ಆಗಿ ಕೇಳುತ್ತೆ. ಯಾಕಂದರೆ ಆ ಸೌಂಡು, ಆ ಡಾಲ್ಬಿ ವಿಷನ್ನು ಆ್ಯಂಡ್ ಥಿಯೇಟರ್ಸ್ಗೂ ಮತ್ತು TVಸ್ಗೂ ತುಂಬಾ ಡಿಫ್ರೆನ್ಸಿಯೇಷನ್ ಅನ್ನೋದು ಇದ್ದೇ ಇರುತ್ತೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಥಿಯೇಟರ್ಸ್ಗೆ ಹೋಗೋರು ಖಂಡಿತವಾಗ್ಲೂ ಹೋಗಿ ಥಿಯೇಟರ್ಸಲ್ಲಿ ನೋಡಿ. ಇನ್ನೂ ಸ್ಟ್ರೀಮಿಂಗ್ ಆಗ್ತಾ ಇದೆ ಥಿಯೇಟರ್ಸಲ್ಲಿ, ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಒಂದ್ಸಲ ಹೋಗಿ ಚೆಕ್ ಮಾಡಿ. ಮೂವಿ ಏನಾದರೂ ಅವೈಲೇಬಲ್ ಇದ್ದರೆ ಖಂಡಿತವಾಗ್ಲೂ ಹೋಗಿ ನೋಡಿ ಅಂತ ಹೇಳ್ತಾ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಮನೇಲಿ ಕೂತ್ಕೊಂಡು ನೋಡಬೇಕು ಅಂದರೆ ಇದೊಂದು ಚಾನ್ಸಸ್ ಇದೆ. 349 ರೂಪಾಯಿ ಅಂತ ಸ್ಟ್ರೀಮಿಂಗ್ ಆಗ್ತಿದೆ. ಬಟ್ ಫ್ಯೂಚರಲ್ಲಿ ಮೇ ಬಿ ಇದನ್ನು ರೆಂಟಿಂದ ರಿಮೂವ್ ಮಾಡಿ ನಾರ್ಮಲ್ ಅಮೆಜಾನ್ ಪ್ರೈಮ್ ಅಕೌಂಟ್ಸ್ ಯಾರೆಲ್ಲ ಇಟ್ಕೊಂಡಿದ್ದೀರಾ ಫ್ರೀಯಾಗಿ ನೋಡೋಕ್ಕೆ ಬಿಡ್ತಾರೆ ಅಂತ ಅನ್ಕೋತೀನಿ. ಸ್ವಲ್ಪ ದಿನ ಕಾಯಬೇಕು ಅಂತ ಅನಿಸ್ತಿದೆ. ಯಾಕಂದರೆ ಇದು ಬಂದ್ಬಿಟ್ಟು ರೆಂಟಲ್ ಆಗಿ ಅಪ್ಲೋಡ್ ಮಾಡಿದ್ದಾರೆ. ಬಟ್ ಫ್ಯೂಚರಲ್ಲಿ ಇದನ್ನು ರಿಮೂವ್ ಮಾಡಿ ನಾರ್ಮಲ್ ಯಾರೆಲ್ಲ ಅಮೆಜಾನ್ ಪ್ರೈಮ್ ಅಫಿಷಿಯಲ್ ಅಕೌಂಟ್ಸ್ ಇಟ್ಕೊಂಡಿದ್ದಾರೋ, ಅಂದರೆ ಪ್ರೈಮ್ ಅಕೌಂಟ್ಸ್ ಯಾರೆಲ್ಲ ಪೇ ಮಾಡ್ತಿರೋ ತಿಂಗಳ ಅವ್ರಿಗೆ ಈ ಮೂವಿ ಅನ್ನೋದು ಫ್ರೀಯಾಗಿ ಬರೋ ಚಾನ್ಸಸ್ ಮುಂದೆ ಬರೋ ದಿನಗಳಲ್ಲಿದೆ. ಈಗ ಸದ್ಯಕ್ಕೆ ಮೂವಿಯನ್ನು ನೀವು ಫ್ರೀಯಾಗಿ ನೋಡೋಕ್ಕೆ ಚಾನ್ಸೇ ಇಲ್ಲ. 349 ರೂಪಾಯಿ ಏನೋ ಸಮಥಿಂಗ್ ಎಕ್ಸ್ಚೇಂಜ್ ಬೇರೆ ಬೇರೆ ರೀತಿ ಅಮೌಂಟ್ಸ್ ಇರ್ಬೋದು. ನನಗೆ ಸಿಕ್ಕಿದ್ದು ಬಂದ್ಬಿಟ್ಟು 349 ರೂಪಾಯಿ ಅಂತ ಮೆನ್ಷನ್ ಮಾಡಿರೋದನ್ನು ಬಜ್ ನ್ಯೂಸ್ ರಿಪೋರ್ಟ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಮೂವಿ ನೋಡಬೇಕು ಅಂದರೆ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ. ಆ್ಯಂಡ್ ಮತ್ತೊಂದು ಅಪ್ಡೇಟ್ ಏನಪ್ಪ ಅಂದರೆ, ಯುವರಾಜ್ ಕುಮಾರ್ ಅವರ ನೆಕ್ಸ್ಟ್ ಮೂವಿಯ ಬಗ್ಗೆ ಅಪ್ಡೇಟ್ ನಾನು 2 ವೀಡಿಯೋಸ್ನ ಮಾಡಿದ್ದೀನಿ. ಹೌದು, ನಿಜ, ಇವಾಗಲೂ ಸ್ವತಃ ಬಜ್ ನ್ಯೂಸ್ ರಿಪೋರ್ಟ್ಸ್ ಹೇಳ್ತಿದ್ದಾವೆ 23ನೇ ತಾರೀಕು ಅಥವಾ 22ನೇ ತಾರೀಕು ಮೂವಿಯ ಅಪ್ಡೇಟ್ ಒಂದು ಅವರ ಬರ್ತ್ಡೇ ದಿನ ಅಥವಾ ಅವರ ತಾತನವರ ಬರ್ತ್ಡೇ ದಿನ ಮೂವಿ ಅಪ್ಡೇಟ್ ಒಂದು ಬರೋಕ್ಕೆ ಹೊರಟಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ನೋಡೋಣ, ಇನ್ನು 2 ರಿಂದ 3 ದಿನಗಳು ಬಾಕಿ ಇದೆ. ಇನ್ ಕೇಸ್ ಏನಾದರೂ ಅವು ಅಪ್ಡೇಟ್ ಏನಾದರೂ ಬಂದರೆ ಖಂಡಿತವಾಗಲೂ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ನಿಮ್ಗೇನಾದರೂ ಈ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.